ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಖತರ್ನಾಕ್ ಕಳ್ಳರ ಕೈಚಳಕ. ಖದೀಮರ ಹೊಸ ಪ್ಲಾನ್ಗೆ ಪೊಲೀಸರೇ ಸುಸ್ತಾಗ್ಬಿಟ್ಟಿದ್ದಾರೆ. ಪೊಲೀಸರಿಗೆ ಯಾಮಾರಿಸುತ್ತಿದ್ದ ಖತರ್ನಾಕ್ ಖದೀಮರು. ಬೆಣ್ಣೆನಗರಿಯಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ ಘಟನೆ ಇದು. ಖದೀಮರ ಹೊಸ ಪ್ಲಾನ್ಗೆ ಪೊಲೀಸರೇ ಸುಸ್ತಾಗ್ಬಿಟ್ಟಿದ್ದಾರೆ. ಪೊಲೀಸರನ್ನೇ ಯಾಮಾರಿಸ್ತಾ ಇದ್ರು ಈ ಖತರ್ನಾಕ್ ಖದೀಮರು. ಕಳ್ಳತನ ಕೇಸ್ನಲ್ಲಿ ಕೋರ್ಟ್ಗೆ ಅಟೆಂಡ್ ಆಗಿ ಬಂದ ಮೇಲೆ ಕೈ ಚಳಕವನ್ನ ತೋರಿಸ್ತಾ ಇದ್ರು. ಕೋರ್ಟ್ಗೆ ಹಾಜರಾಗಿದ್ದರಿಂದ ಕಳ್ಳರ ಮೇಲೆ ಅನುಮಾನ ಬರ್ತಾ ಇರಲಿಲ್ಲ. ಸೊ ಖದೀಮರ ಹೊಸ ಪ್ಲಾನ್ ಏನಂದ್ರೆ, ಹಳೆ ಕಳ್ಳತನ ಕೇಸ್ ಇರುತ್ತೆ, ಆ ಒಂದು ಕೇಸ್ಗೆ ಇವರು ಹಾಜರಾಗಿರ್ತಾರೆ. ಕೋರ್ಟ್ ಅಲ್ಲಿ ಹಾಜರಾತಿ ಇರುತ್ತೆ, ಆ ಹಾಜರಾತಿಯನ್ನ ಕೊಟ್ಟಿರ್ತಾರೆ. ಸೊ ಇವ್ರ ಮೇಲೆ ಏನೂ ಕೂಡ ಒಂದು ಅನುಮಾನವೇ ಬರ್ತಾ ಇರಲಿಲ್ಲ. ಆ ಒಂದು ದಿನ ಯಾವುದೇ ಒಂದು ಕಳ್ಳತನ ನಡೆದ್ರು ಕೂಡ ಇವರು ಕೋರ್ಟಲ್ಲಿ ಇದ್ರು, ಕೋರ್ಟಲ್ಲಿ ಹಾಜರಾತಿನೂ ಕೂಡ ಇದೆ. ಇವ್ರ ಮೇಲೆ ಪೊಲೀಸರು ಅನುಮಾನನೇ ಪಡ್ತಾ ಇರಲಿಲ್ಲ. ಸೊ ಇದನ್ನೇ ಬಳಸ್ಕೊಂಡು ಈ ಖದೀಮರು ಹೊಸ ಪ್ಲಾನ್ ಅನ್ನ ಮಾಡಿ ಕೈ ಚಳಕವನ್ನ ತೋರಿಸ್ತಾ ಇದ್ರು. ಯಾವ ದಿನ ಕೋರ್ಟ್ಗೆ ಅಟೆಂಡ್ ಆಗ್ತಿದ್ರು ಇವರು ಹಳೆ ಕೇಸ್ ಸಲುವಾಗಿ, ಅದೇ ದಿನಾನೇ ಖತರ್ನಾಕ್ ಖದೀಮರು ಕೈ ಚಳಕವನ್ನ ತೋರಿಸ್ತಾ ಇದ್ರು. ಮತ್ತೊಂದು ದರೋಡೆಯನ್ನ, ಮತ್ತೊಂದು ಸುಲಿಗೆಯನ್ನ ಮಾಡ್ತಾ ಇದ್ರು. ಸೊ ಇವರ ಮೇಲೆ ಯಾವುದೇ ಅನುಮಾನ ಕೂಡ ಬರ್ತಾ ಇರಲಿಲ್ಲ. ಬಟ್ ಇದೀಗ ಪೊಲೀಸರ ಇವರನ್ನ ಲಾಕ್ ಮಾಡಿದ್ದಾರೆ. ಎಸ್, ಈ ಖದೀಮರು ಕೈಗೆ ಸಿಕ್ಕಿದೆ ರೋಚಕ ಅಂತ ಹೇಳ್ಬೋದು. ಮನೆ ಬೀಗ ಮುರಿದು ಅಪಾರ ಚಿನ್ನಾಭರಣ ಕಳ್ಳತನ ಪ್ರಕರಣ ದಾಖಲಾಗಿರುತ್ತೆ. ಹರಿಹರದ ಅಮರಾವತಿ ಕಾಲೋನಿಯಲ್ಲಿ ಮೇ 19ರಂದು ನಡೆದಿದ್ದ ಕಳ್ಳತನ ಇದು. ಖತರ್ನಾಕ್ರನ್ನ ಖದೀಮರೇನಿದ್ದಾರೆ ಇವರನ್ನ ಹೆಡಮುರಿ ಕಟ್ಟಿದ್ದಾರೆ ದಾವಣಗೆರೆ ಪೊಲೀಸರು. ಹೊಸಪೇಟೆಯ ಶ್ರೀಕಾಂತ್, ರಮೇಶ್ ಬಂಧಿತ ಆರೋಪಿಗಳು ಅಂತ ತಿಳಿದು ಬರ್ತಾ ಇದೆ. 67 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಳತನವನ್ನ ಮಾಡಿರ್ತಾರೆ ಖದೀಮರು. ಪರೀಕ್ಷಿತ್ ನಾಯ್ಡು ಎಂಬುವರ ಮನೆಯಲ್ಲಿ ಕಳ್ಳತನವನ್ನ ಮಾಡಿರ್ತಾರೆ. ಇನ್ನು ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸಿದ. ಇನ್ನು ಮೇ 19ರಂದು ನಡೆದಿರುತ್ತೆ. ಪರೀಕ್ಷಿತ್ ನಾಯ್ಡು ಎಂಬುವರಲ್ಲಿ ಅವ್ರ ಮನೆಯಲ್ಲಿ ಕಳ್ಳತನ ನಡೆದಿರುತ್ತೆ. ಎಲ್ಲರೂ ಕೂಡ ಗೋಕರ್ಣ ಪ್ರವಾಸಕ್ಕೆ ಹೋಗಿರ್ತಾರೆ. ಮುಂಜಾನೆ ಮನೆ ಕೆಲಸಕ್ಕೆ ಬಂದು ನೋಡಿದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿರೋದು. ಪೊಲೀಸರ ಶ್ವಾನವನ್ನ ಬಳಕೆ ಮಾಡಿ ತುಂಗ ಅಂತ ಅದ್ರ ಹೆಸರು, ಆರೋಪಿಗಳ ಸುಳಿವನ್ನ ಕೊಟ್ಟಿರೋದು. ಇವರು ಕೋರ್ಟ್ ವಿಚಾರಣೆಯನ್ನ ಎದುರಿಸಿರ್ತಾರೆ. ಎದುರಿಸಿದ ಮೇಲೆ ಕಳ್ಳತನವನ್ನ ಮಾಡಿಯೇ ಇವರು ಊರಿಗೆ ಹೋಗ್ತಿರ್ತಾರೆ. ಕೋರ್ಟ್ ವಿಚಾರಣೆ ಬಂದಾಗ ಕಳ್ಳತನ ಮಾಡಿಕೊಂಡೇ ಹೋಗಿರ್ತಾರೆ. ಇನ್ನು ಹಳೆ ಕೇಸ್ನಲ್ಲಿ ಕೋರ್ಟ್ಗೆ ಬಂದಿರ್ತಾರಲ್ಲ, ಆ ಹಾಜರಾತಿ ಇರುತ್ತೆ. ಸೊ ಪೊಲೀಸರಿಗೂ ಕೂಡ ಇವ್ರ ಮೇಲೆ ಯಾವುದೇ ಒಂದು ಅನುಮಾನ ಕೂಡ ಬಂದಿರಲಿಲ್ಲ. ಯಾರೂ ಇಲ್ಲದ ವೇಳೆ ಮನೆಯನ್ನ ಗುರುತಿಸಿರ್ತಾರೆ. ಆಮೇಲೆ ನುಗ್ಗಿ ಕಳ್ಳತನವನ್ನ ಮಾಡಿರ್ತಾರೆ. ಇವರು ಸಿಕ್ಕಾಕೊಳ್ಳೋದಕ್ಕೆ ಬೇರೆ ದಿವಸ ಇವರು ಕಳ್ಳತನವನ್ನೇ ಮಾಡ್ತಿರ್ಲಿಲ್ಲ. ಯಾವಾಗ ಹಳೆ ಕಳ್ಳತನದ ಕೇಸ್ನಲ್ಲಿ ಕೋರ್ಟ್ಗೆ ಹಾಜರಾಗಿರ್ತಾರೋ ಅಲ್ಲಿ ಅಟೆಂಡೆನ್ಸ್ ಇರುತ್ತೆ, ಅದನ್ನು ಅಟೆಂಡೆನ್ಸ್ ಹಾಕಿರ್ತಾರೆ ಇವರು. ಅದನ್ನು ನೋಡಿದಾಗ ಪೊಲೀಸರಿಗೂ ಅನಿಸುತ್ತೆ ಇವರೇನು ಹೋಗಿರಲ್ಲ ಬಿಡು, ಇಲ್ಲೇ ಕೋರ್ಟ್ನಲ್ಲೇ ಇದ್ರು, ಕೋರ್ಟ್ ಹಾಜರಾತಿಯಲ್ಲೂ ಇವರು ಅಟೆಂಡೆನ್ಸ್ ಇದೆ ಅಂತ. ಬಟ್ ಇದೀಗ ಪೊಲೀಸರು ಅವರನ್ನ ಹೆಡೆಮುರಿ ಕಟ್ಟಿದ್ದಾರೆ. 18/5/2026 ಮತ್ತು 19/5/2026 ಅಂದರೆ ಮೇ ತಿಂಗಳು 18 ಮತ್ತು 19ನೇ ತಾರೀಕು ಮಧ್ಯರಾತ್ರಿಯಲ್ಲಿ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘೋರ HBT ಪ್ರಕರಣ, ಹೌಸ್ ಬ್ರೇಕ್ ಥೆಫ್ಟ್ ಅಂದರೆ ಮನೆಯನ್ನು ಬೀಗ ಹೊಡೆದು ಕಳ್ಳತನ ಮಾಡಿದರು. ಈ ಒಂದು ಮನೆಯಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪರೀಕ್ಷಿತ್ ನಾಯ್ಡು ಅಂತ ಹೇಳ್ಬಿಟ್ಟು ಕಂಪ್ಲೇನೆಂಟು, ಇವರು ತಮ್ಮ ಕುಟುಂಬ ಸಮೇತ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಆಗಿರ್ತದೆ ಮಧ್ಯರಾತ್ರಿಯಲ್ಲಿ. ಈ ಪ್ರಕರಣದಲ್ಲಿ ಒಟ್ಟು ಸುಮಾರು 483 ಗ್ರಾಮ್ ಚಿನ್ನಾಭರಣ ಹಾಗೂ 10,000 ರೂಪಾಯಿ ಮೊಬೈಲನ್ನು, 10,000 ರೂಪಾಯಿ ಕ್ಯಾಶನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ರು ಬೀಗ ಹೊಡೆದ್ಬಿಟ್ಟು. ಇದೊಂದು ಪ್ರಕರಣಕ್ಕೆ ಭಾಳ ಗಂಭೀರ ಪ್ರಕರಣ ಆಗಿದ್ದರಿಂದ ನಮ್ಮ ಡಾಗ್ ಸ್ಕ್ವಾಡ್ ಮತ್ತು ಸೋಕೋ ಟೀಮನ್ನು ಕರೆದುಬಿಟ್ಟು ಎಲ್ಲ ರೀತಿಯಿಂದ ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್. ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಮಧು ನಾಗರಾಜ್, ಪೊಲೀಸರ ಏನಿದ್ದಾರೆ ಇವರ ಒಂದು ಪ್ಲಾನ್ಗೆ ಪೊಲೀಸರೇ ಸುಸ್ತಾಗ್ಬಿಟ್ಟಿದ್ದಾರೆ. ಮಧು ನಾಗರಾಜ್, ಕಳ್ಳತನ ಕೇಸ್ನಲ್ಲಿ ಕೋರ್ಟ್ಗೆ ಹಾಜರಾತಿಯನ್ನ ಕೊಟ್ಟ ಮೇಲೆ ಇವರು ಕೈ ಚಳಕವನ್ನ ತೋರಿಸ್ತಾ ಇದ್ರು. ಯಾವ ರೀತಿ ಬಲಗಿ ಬಿದ್ರು ಮಧು ನಾಗರಾಜ್ ಇವರು? ಮಲ್ಲಿಕಾರ್ಜುನ್, ನೀವು ಹೇಳಿದಂತೆ ಪೊಲೀಸರಿಗೆ ಈ ರೀತಿಯಾದ ಒಂದು ಕಳ್ಳತನ ಏನ್ ಕಳ್ಳರಿದ್ದಾರೆ ಅದು ಒಂದು ಹೊಸ ಇಡೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ಬಾರಿ ಕಳ್ಳರು ಒಂದೇನಾದ್ರು ಕೆಲವೊಂದು ವಸ್ತುಗಳನ್ನ ಬಿಟ್ಟು ಹೋಗಿರ್ಬೋದು, ಈ ರೀತಿಯಾಗಿ ಸಿಕ್ಕಿ ಬಿದ್ರು. ಆದ್ರೆ ಇದು ಈ ಒಂದು ಕಳ್ಳರ ಕೈ ಚಳಕ ನಿಜಕ್ಕೂ ಕೂಡ ಒಂದು ಪೊಲೀಸರಿಗೆ ಒಂದು ಸುಸ್ತ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ ಒಂದು ಹಲವು ಕಳ್ಳತನ ಪ್ರಕರಣಗಳಲ್ಲಿ ಇವರಿಬ್ಬರು ಸ್ನೇಹಿತರು ಒಂದು ಭಾಗಿಯಾಗಿರ್ತಾರೆ. ಆ ಒಂದು ಭಾಗಿಯಾದ ಸಂದರ್ಭದಲ್ಲಿ ಕೋರ್ಟ್ಗೆ ಏನು ಅಟೆಂಡ್ ಆಗಬೇಕಾಗುತ್ತೆ, ಆ ಒಂದು ಅಟೆಂಡ್ ಆದ ಸಂದರ್ಭದಲ್ಲಿ
ಇವರು ಕೋರ್ಟ್ಗೆ ಸೈನ್ ಅನ್ನ ಹಾಕಿ ನಂತರದಲ್ಲಿ ಏನು ಮನೆಗೆ ತೆರಳೋಗುತ್ತೆ ಅದೇ ದಿನವನ್ನ ಒಂದು ಟಾರ್ಗೆಟ್ ಮಾಡ್ಕೊಂಡು ಜೊತೆಗೆ ಅಲ್ಲಿರ್ತಕ್ಕಂಥ ಆ ಬರುವ ದಾರಿಯಲ್ಲಿ ಯಾರು ಮನೆಗೆ ಬೀಗ ಹಾಕಿರ್ತಾರೆ ಆ ಒಂದು ಮನೆಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಕಳ್ತನ ಮಾಡೋದು, ಜೊತೆಗೆ ಕಳ್ತನ ಮಾಡಿದ ಬಳಿಕ ಮನೆಗೆ ತೆರಳುತ್ತಿದ್ದಂತ ನಾಟಕವನ್ನ ಮಾಡ್ತಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿ ಸಾರಿಯೂ ಕಳ್ಳರು ಏನಂದ್ರೆ ಬೇರೆ ಬೇರೆ ಜಾಗದಲ್ಲಿ ಸಿಗ್ತಾ ಇರ್ತಿದ್ರು ಅಥವಾ ಬೇರೆ ಜಾಗದಲ್ಲಿ ಅಡಿಗೆ ಕೊಡುವಂತ ಸಂದರ್ಭದಲ್ಲಿ ಪೊಲೀಸ್ ಸಿಗ್ತಾ ಇದ್ರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಂತ ಸಂದರ್ಭದಲ್ಲಿ ಪೊಲೀಸರು ನಮ್ಮನ್ನೇನು ಕೇಳಲ್ಲ ಅನ್ನೋ ಒಂದು ಮಾಹಿತಿಯನ್ನ ಇಟ್ಕೊಂಡು ಈ ರೀತಿಯಾಗಿ ಒಂದು ಕಳ್ಳತನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅಮರಾವತಿ ಕಾಲೋನಿಯಲ್ಲಿ ಒಂದು ದೊಡ್ಡ ಮಟ್ಟದ ಕಳ್ಳತನ ಆಗಿರುತ್ತೆ. ಅಂದ್ರೆ ಅವತ್ತಿನ ದಿನನೇ ಇವ್ರದೊಂದು ಕೋರ್ಟ್ ಸಾಕ್ಷಿ ಹೇಳುವ ಏನು ಕೋರ್ಟ್ಗೆ ಕರೆದಿರ್ತಾರೆ. ಅದೇ ದಿನವನ್ನ ಇವರು ಟಾರ್ಗೆಟ್ ಮಾಡಿಕೊಂಡು ಏನು ಶ್ರೀಕಾಂತ್ ಮತ್ತು ರಮೇಶ್ ಅಂತ ಹೇಳಿ ಇಬ್ಬರು ಕೂಡ ಆರೋಪಿಗಳು, ಅವರು ಸುಮಾರು 67 ಲಕ್ಷದ ಮೌಲ್ಯದ ಒಂದು ಬಂಗಾರ ಮತ್ತು ಹಣವನ್ನ ಒಂದು ದೋಚಿರ್ತಾರೆ. ಆ ಒಂದು ಪೊಲೀಸರಿಗೆ ಇದು ಒಂದು ದೊಡ್ಡ ಮೊತ್ತವನ್ನ ಎಚೇಜ್ ಮಾಡ್ಲಿಕ್ಕೆ ಕೂಡ ಒಂದು ಕಷ್ಟ ಆಗಿರುತ್ತೆ. ಯಾಕಂದ್ರೆ ಇವರಿಬ್ಬರನ್ನ ಏನು ಪೊಲೀಸರೇನು ಬೇರಿಸಿದ್ರು ಮುಂಚೆ ಇವರಿಬ್ಬರನ್ನು ಕೂಡ ಒಂದು ಟಾರ್ಗೆಟ್ ಮಾಡಿದ್ರು. ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ ಏನು ಇವರಿಬ್ರು ಕೂಡ ಕೋರ್ಟ್ಗೆ ಅಟೆಂಡ್ ಆಗಿದ್ರು, ಇವರು ಕಳ್ತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪೊಲೀಸರು ಅಂದ್ಕೊಂಡಿದ್ರು. ಆದ್ರೆ ಅವರಿಬ್ಬರೇ ಕಳ್ತನ ಮಾಡಿದಂತಲ್ಲಿ ನಂತರದ ದಿನಗಳಲ್ಲಿ ಗೊತ್ತಾಗಿರ್ತಕ್ಕಂಥ. ಯಾಕಂದ್ರೆ ತುಂಗಾ ಏನ್ ಪೊಲೀಸ್ ಶ್ವಾನ ಇತ್ತು, ಆ ಒಂದು ಶ್ವಾನ ಸುಮಾರು ಒಂದು 5 ಕಿಲೋಮೀಟರ್ ಒಂದು ಚೇಸ್ ಮಾಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಆ ಒಂದು ಸ್ಥಳದಲ್ಲಿ ಇವರಿಬ್ರು ಒಂದು ಬೈಕ್ ನಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು. ಅದೇ ಒಂದು ವಿಚಾರಣೆ ಇಟ್ಕೊಂಡು ಪೊಲೀಸ್ ಒಂದು ಏನು ಇವರಿಬ್ರು ಕೂಡ ಒಂದು ಬಾಯಿ ಬಿಡಿಸೋ ಸಂದರ್ಭದಲ್ಲಿ ಇವರು ಕಳ್ತನ ಮಾಡಿದಂತ ವಿಷಯ ಹೊರ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಕೋರ್ಟ್ನ ದಿನವನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಹಲವು ಪ್ರಕರಣಗಳಲ್ಲಿ ಭಾಗಿಯಾದ್ರಂತೇಳಿ ಕೂಡ ಸಂಶಯ ಆಗ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಬ್ಬರನ್ನು ಕೂಡ ಒಂದು ಅರೆಸ್ಟ್ ಮಾಡಿ ಮುಂದಿನ ತನಿಖೆಯನ್ನ ದಾವಣಗೆರೆ ಹರಿಹರ ಪೊಲೀಸರು ಮುಂದುವರಿಸಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಮಂಜು ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.